ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾವು ಈ ವ್ಲಾಗಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕಪಲದುರ್ಗ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದೀವಿ ಆಫೀಸ್ ಕೊಲೀಗ್ಸ್ ಜೊತೆ. ಯಾರ್ಯಾರೆಲ್ಲ ಮ್ಯಾನೇಜರ್ ಪರ್ಮಿಷನ್ ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರೋ ಅವ್ರಿಗೆಲ್ಲ ಒಂದು ಐಡಿಯಾ ಕೊಡಲಾ. ಸೊ ನಿಮ್ಮ ಮ್ಯಾನೇಜರ್ನೂ ಜೊತೆ ಕರ್ಕೊಂಡೋಗಿ, ಆವಾಗ ಅವರು ಪರ್ಮಿಷನ್ ಕೊಡದೆ ಇರೋಕ್ಕಾಗಲ್ಲ. ಸೊ ಈ ವ್ಲಾಗ್ನಲ್ಲಿ ಜಾಸ್ತಿ ಮಾತಾಡೋದು ಬೇಡ. ಸೊ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾಯಿದ್ದೀವಿ, ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು, ಬಟ್ ಬಿಸಿಲು ನೆಕ್ಸ್ಟ್ ಲೆವೆಲ್ ಇತ್ತು ಅಂದ್ಕೊಳ್ಳಿ. ಆಲ್ರೆಡಿ ಬೆಂಗಳೂರಲ್ಲಿ ಸಮ್ಮರು ಸ್ಟಾರ್ಟ್ ಆಗಿ ತುಂಬ ದಿವಸ ಆಯಿತು. ಈ ಬಿಸಿಲು ನೋಡಿ ನನಗೇನು ಅನಿಸ್ತಂದರೆ, ಸೂರ್ಯದೇವನ್ ನೋಡಿ ಒಂದು ಮೀಮ್ ನೆನಪಾಯಿತು. ಆ ಮೀಮ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಈ ಟ್ರೆಕ್ಕಿಂಗು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಬಟ್ ಅಟ್ಲೀಸ್ಟ್ ಪ್ಲ್ಯಾನ್ ಸಕ್ಸಸ್ಫುಲ್ ಆಯ್ತಲ್ಲ ಅಂತ ಖುಷಿ ಇತ್ತು. ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 7 ಗಂಟೆಗೆ ಅನಿಸುತ್ತೆ. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ಬಿಸಿಲು ಅಂದ್ಕೊಳ್ಳಿ. ಬಟ್ ಈ ಥರ ಏನೋ ಒಂದು ಖುಷಿ ಫ್ರೆಂಡ್ಸ್ ಜೊತೆ ಅಥವಾ ಕೊಲೀಗ್ಸ್ ಜೊತೆ ಹೋಗೋದು. ಸೊ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋದಿದೆ ಅಲ್ವಾ, ಅದು ನೆಕ್ಸ್ಟ್ ಲೆವೆಲ್ ಖುಷಿ. ಸೊ ಟ್ರೆಕ್ಕಿಂಗ್ ಲೆವೆಲ್ ಬಂದು ಮಾಡ್ರೇಟ್ ಅಂದ್ಕೊಳ್ಳಿ. ಆ್ಯಕ್ಚುಲಾಗಿ ಪ್ಲ್ಯಾನ್ ಇದ್ದಿದ್ದು 4 ಗಂಟೆಗೆ ಸ್ಟಾರ್ಟ್ ಮಾಡಬೇಕಂತ. ಅದು ಏನೇನೋ ಆಗಿ ಗೊತ್ತಲ್ವ, ಬಾಯ್ಸ್ ಪ್ಲ್ಯಾನ್ ಯಾವಾಗಲೂ 4 ಗಂಟೆ ಅಂದರೆ ಅದು ಮಧ್ಯಾಹ್ನ 4 ಗಂಟೆಗೆ ಹೋಗುತ್ತೆ. ಬಟ್ ಈ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಏನೋ ಒಂಥರ ಈ ಸ್ಟ್ರೆಸ್ಫುಲ್ ಲೈಫಿಂದ ಆಚೆ ಬರೋಕ್ಕೆ ಒಳ್ಳೆ ಜಾಗ ಇದು. ಈ ಏಜಲ್ಲೇ ಇದೆಲ್ಲ ಮಾಡೋಕ್ಕಾಗೋದು, ವಯಸ್ಸಾದ್ಮೇಲೆ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ವ್ಯೂ ಇಲ್ಲಿ ನೋಡಿ, ನಾವಿಷ್ಟು ಕಷ್ಟಪಡ್ಕೊಂಡು ಹೋಗ್ತಿದ್ರೆ ಇಲ್ಲಿ ನಮ್ಮ ಬಾಸ್ ಬರ್ತಿದ್ದಾರೆ. ಯಾವ ಲೆವೆಲ್ಗೆ ಆರಾಮಾಗಿ ನಡ್ಕೊಂಡು ಬರ್ತಿದ್ದಾರೆ ನೋಡಿ. ಯಾಕೆ ಯಾಕೆ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ. ಸ್ಟೆಪ್ಸು ಹತ್ತೋದು ಈಸಿ ಅನ್ಕೊತೀವಿ, ಅದು ಈಸಿ ಅಲ್ಲ. ಇನ್ನೊಬ್ರು ನಮ್ಮ ಬಾಸ್ ಬಂದರು ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಆದಷ್ಟು ಬಿಸ್ಕೆಟು ಅಥವಾ ವಾಟರ್ ಬಾಟ್ಲ್ ತೊಗೊಂಡೋಗಿ ಅವಕ್ಕೆ ನೀರು ಹಾಕಿ. ಜಾಸ್ತಿ ಏನು ಹೇಳಲ್ಲ, ಸ್ಪ್ರೆಡ್ ಲವ್, ಈ ಹೇಟ್ರೆಡ್ ಅನ್ನೋದನ್ನ ಬಿಟ್ಟು ಎಲ್ಲರಿಗೂ ಒಳ್ಳೆಯವಾಗಿರೋಕ್ಕೆ ಟ್ರೈ ಮಾಡೋಣ. ವ್ಯೂ ನೋಡಿ, ವ್ಯೂ ಏನು ಕ್ರೇಜಿ ಆಗಿದೆ. ಬೆಳಗ್ಗೆ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಗಾಳಿ ಮಾತ್ರ ಕ್ರೇಜಿ ಆಗಿದೆ ಗೈಸ್, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಗೈಸ್ ಹಂಗೆ ಟ್ರೆಕ್ ಮಾಡ್ತಾ ಒಂದು ಗಿಡ ನೋಡಿದೆ. ಇಲ್ಲಿ ಫುಲ್ ಬೆಂಕಿ ಹಚ್ಚಿದ್ದಾರೆ, ಬಟ್ ಆದರೂ ಆ ಗಿಡ ನೋಡಿ ಮತ್ತೆ ಚಿಗುರ್ತಾ ಇದೆ. ಇದನ್ನು ನೋಡಿದಾಗ ನಂಗೆ ಲೈಫಲ್ಲಿ ಒಂದು ಮಾತು ನೆನಪಿಗೆ ಬಂತು. ಸೊ ನಮ್ಮ ಲೈಫಲ್ಲೂ ಎಷ್ಟೊಂದು ಜನ ನಮ್ಮನ್ನ ತುಳಿಬೇಕಂತ ಕಾಯ್ತಿರ್ತಾರೆ. ಅವ್ರ ಮುಂದೆನೇ ನಾವು ಬೆಳೆದು ಅವ್ರಿಗಿಂತ ಎತ್ತರವಾಗಿ ಬೆಳೆದು ತೋರಿಸ್ಬೇಕು. ಆಮೇಲೆ ಇಲ್ಲೊಂದು ಗ್ಯಾಂಗ್ ಆಫ್ ಫ್ರೆಂಡ್ಸ್ ಬಂದಿದ್ದರು. ಸೊ ಅವ್ರನ್ನ ಮಾತಾಡಿದೆ, ಖುಷಿ ಆಯಿತು. ಅವರಲ್ಲೇ ಲೋಕಲ್ ಅವರಂತೆ, ನೆಕ್ಸ್ಟ್ ಲೆವೆಲ್ ವೈಬ್ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿದಾಗ ನಮ್ಮ ಫ್ರೆಂಡ್ಸು ನೆನಪು ಬರ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಮೇಲೆ ರೀಚ್ ಆದ್ವಿ ಗೈಸ್ ಕಷ್ಟಪಟ್ಟು. ನೋಡಿ ಒಂದು ಪಾಂಡ್ ಇದೆ, ಆಮೇಲೆ ಅಲ್ಲಿ ನೋಡಿ ಕಬಾಲಮ್ಮ ದೇವಸ್ಥಾನ. ದೇವಸ್ಥಾನದ ಮುಂದೆ ಫ್ಲ್ಯಾಗ್ ಹಾರ್ತಾಯಿದ್ರೆ ಅದನ್ನು ನೋಡೋಕ್ಕೆ ಒಂದು ಚಂದ. ಇಲ್ಲಿ ನನ್ನ ಟೈಮ್ ನಿಂತಿದೆ, ಹಾಗೆ ವಾಚಲ್ಲಿ ಟೈಮ್ ನಿಲ್ಲೋದಲ್ದಿರ ಲೈಫಲ್ಲೂ ಟೈಮ್ ನಿಂತರೆ ಎಷ್ಟು ಚೆನ್ನಾಗಿರುತ್ತಲ್ವ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ಅಣ್ಣ ನೋಡಿ ಕುಡಿಯೋಕ್ಕೆ ನೀರಿಲ್ಲ, ಆ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ. ಈ ವ್ಯೂವಲ್ಲಿ ಹಂಗೆ ಒಂದು ಸಾಂಗ್ ನೆನ್ಪು ಬಂದು ಸಿನಿಮ್ಯಾಟಿಕ್ ವಿಡಿಯೋ ತೊಗೊಂಡೆ ನೋಡಿ.
ಗೈಸ್ ಈ ವಿಡಿಯೋ ಬಂದು ಟ್ರಾವೆಲ್ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋ ಬಂದು ನೆಕ್ಸ್ಟ್ ಲೆವೆಲ್ ಫನ್ ಇರೋ ವಿಡಿಯೋ ಮಾಡಿದ್ದೀನಿ. ಸೊ ಹಿಂಗೆ ವಿಡಿಯೋ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.